ನಮಸ್ಕಾರ. ರವಿ ದೊಡ್ಮನಿಯವರ ಸಾಹಿತ್ಯದಲ್ಲಿ ಕರುನಾಡ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಚಮಕಂಡಿಯ ಕಡಪಟ್ಟಿ ಕ್ರಾಸ್ ಬಳಿ ಇರುವ ಜೈನ ಮಂದಿರದಲ್ಲಿ ಪ್ರಥಮ ಆಚಾರ್ಯ ಪಪು ಶ್ರೀ 108 ಶಾಂತಿಸಾಗರ ಮಹಾರಾಜರ 70ನೇ ಪುಣ್ಯತಿಥಿ ಸಮಾರಂಭ ಪತ್ರಿಕಾಗೋಷ್ಠಿ ನಡೆಸಿದರು. ಹೌದು, 20ನೇ ಶತಮಾನದ ಪೂರ್ವಾರ್ಧದಲ್ಲಿ ಉದಯಿಸಿ ಅಳಿವಿನಂಚಿನಲ್ಲಿದ್ದ ದಿಗಂಬರ ಮುನಿ ಪರಂಪರೆಯನ್ನು ಪುನರ್ಜೀವನಗೊಳಿಸಿದ ಮುನಿಕುಲ ಪಿತಾಮಹ ಸಮಾಧಿ ಸಾಮ್ರಾಟ ಪ್ರಥಮಾಚಾರ್ಯ ಚರಿತ್ರ ಚಕ್ರವರ್ತಿ ಆಚಾರ್ಯ ಶ್ರೀ ಶಾಂತಿಸಾಗರ ಮಹಾರಾಜರ 70ನೇ ಪುಣ್ಯತಿಥಿ ಕಾರ್ಯಕ್ರಮವು ಸೋಮವಾರ ದಿನಾಂಕ 25/8/2025 ಐತಿಹಾಸಿಕ ನಗರಿ ಜಮಖಂಡಿಯಲ್ಲಿ ಜರುಗಲಿದೆ. ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಜೈನ ಧರ್ಮದ ಮುಖ್ಯ ಉದ್ದೇಶಗಳಾದ ಅಹಿಂಸೆ, ವ್ಯಸನ ಮುಕ್ತ, ರಾಷ್ಟ್ರೀಯ ಏಕತೆಯ ಸದ್ಭಾವನಾ ರ್ಯಾಲಿ ನೆರವೇರಲಿದೆ. ವೇದಿಕೆ ಕಾರ್ಯಕ್ರಮದಲ್ಲಿ ಎಲ್ಲ ಶ್ರೀಮಠದ ಪೂಜ್ಯರು, ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ನೀಡಲಿದ್ದಾರೆ ಹಾಗೂ ರಾಜಕೀಯ ನಾಯಕರು, ಸಮಾಜದ ಮುಖಂಡರು, ಗಣ್ಯಮಾನ್ಯರು ಭಾಗವಹಿಸಲಿದ್ದಾರೆ. ದಕ್ಷಿಣ ಭಾರತದ ಜೈನ ಸಭೆಯ ವೀರ ಸೇವಾ ದಳದ ಮಧ್ಯವರ್ತಿ ಸಮಿತಿ ಜಮಖಂಡಿ ವಿಭಾಗ ಮತ್ತು ಜಮಖಂಡಿ ತಾಲೂಕಿನ ಸಮಸ್ತ ಜೈನ ಸಮಾಜದ ಸಂಯೋಗದಲ್ಲಿ ಈ ಸಮಾರಂಭ ನಡೆಯಲಿದೆ ಎಂದರು. ಇನ್ನು 20ರಿಂದ 25 ಸಾವಿರ ಜನ ಸೇರುವ ನಿರೀಕ್ಷೆ ಇದೆ. ಇನ್ನು ಜೈನ ಸಮಾಜದಿಂದ 3 ದಿನಗಳ ಕಾಲ ಕಾರ್ಯಕ್ರಮ ನಡೆಯಲಿದ್ದು ವಿಚಾರಗೋಷ್ಠಿಗಳು ನಡೆಯಲಿವೆ. ಇನ್ನು ದಿನಾಂಕ 23-24ರಂದು ಬಸವ ಭವನದಲ್ಲಿ ಕಾರ್ಯಕ್ರಮ ನಡೆಯಲಿದೆ. 25ರಂದು BLDM ಮೈದಾನದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಜರುಗಲಿದೆ ಎಂದರು. ಈ ಸಂದರ್ಭದಲ್ಲಿ ಅರುಣ್ ಕುಮಾರ್ ಶಹಾ, CT ಉಪಾಧ್ಯ, ಸುಶೀಲ್ ಕುಮಾರ್ ಬೆಳಗಲಿ, ವರ್ಧಮಾನ ನ್ಯಾಮಗೌಡ, ದೇವಲ ದೇಸಾಯಿ, ಅಣ್ಣಪ್ಪ ನಂದಗಾಮ ಇನ್ನೂ ಹಲವು ಜೈನ ಸಮಾಜದ ಮುಖಂಡರು ಭಾಗವಹಿಸಿದ್ದರು. ವರದಿ ರವಿ ದೊಡ್ಮನಿ, ಕರುನಾಡ ರತ್ನ ನ್ಯೂಸ್, ಜಮಖಂಡಿ. ಅದರ ಜೊತೆಗೆ ನಮ್ಮ ಇರ್ತಕ್ಕಂಥ ಪರಮ ಪೂಜ್ಯ ಓಲಿ ಮಠದ ಪೂಜ್ಯರ ಸಹಿತ ಅವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾರೆ. ಅಂದ್ರೆ ಈ ಕಾರ್ಡ ಇವ್ ನಿಮ್ಮ ಕೈ ಕೊಟ್ಟದ ಕಾರ್ಡ ಅದು ಮೊದಲು ಬೈದು ಮಿಸ್ ಆಗಿ ಮತ್ತೆ ಅವು ಕಾರ್ಡ ಪ್ರಿಂಟ್ ಆಗ್ಯಾವ. ಓಲಿ ಮಠದ ಪರಮ ಪೂಜ್ಯರ ಸಹಿತ ಅವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾರೆ. ಅದ್ರ ಜೊತೆಗೆ ನಮ್ಮ ಎಲ್ಲ ಹಿರಿಯರು ಹೇಳಂಗೆ ಪಂಡಿತವ್ರು ಹೇಳಿದರು, ಉಪಾಧ್ಯಾಯರು ಹೇಳಿದರು, ಸೇಠ್ಜಿಯವರು ಹೇಳಿದರು. ನಮ್ಮ 4 ಮಂದಿ ಮಿನಿಸ್ಟರ್ ಜೊತೆಗೆ ನಮ್ಮ ಜಿಲ್ಲಾ ಸಂಸದರು ಗದ್ದಿಗೌಡರು, ಜಗದೀಶ್ ಗುರುಂಟಿ, JT ಪಾಟೀಲ್ರು, ಸಿದ್ದು ಸೌದಿಯವರು, HY ಮೇಟಿ, ಲಕ್ಷ್ಮಣ ಸೌದಿಯವರು, ಪ್ರಕಾಶ್ ಹುಕ್ಕೇರಿ, ಅಭಯ್ ಪಾಟೀಲ್ ಅಂತೇಳಿ ನಮ್ಮ ಬೆಳಗಾವಿ ಶಾಸಕರು, ಗಣೇಶ್ ಹುಕ್ಕೇರಿ, ಪ್ರಕಾಶ್ ಹುಕ್ಕೇರಿ, ಹನುಮಂತ ನೇರಾಣಿ, SR ಪಾಟೀಲ್ರು, ಸುನೀಲ್ ಗೌಡರು, PH ಪೂಜಾರಿ ಅವರು, ಅಜಯ್ ಕುಮಾರ್ ಸರ್ನಾಯ್ಕರವರು, ಮುರುಗೇಶ್ ನೇರಾಣಿ ಅವರು, ಆನಂದ್ ನ್ಯಾಮಗೌಡರವರು, ವೀರಕುಮಾರ್ ಪಾಟೀಲ್ರು, ಸಂಜಯ್ ಪಾಟೀಲ್ರು, ಶ್ರೀಕಾಂತ್ ಕುಲಕರ್ಣಿ ಅವರು, ನಮ್ಮ ನಗರಸಭೆ ಅಧ್ಯಕ್ಷರಂತ ಈಶ್ವರ ಹೊಳೆನವರು, GS ನ್ಯಾಮಗೌಡರು, ಶ್ರೀಮತಿ ರೇಖಾ ಕಾಂಬಳೆ ಮುನ್ಸಿಪಾಲಿಟಿ ಉಪಾಧ್ಯಕ್ಷರು, ಅದರ ಜೊತೆಗೆ DR ಶಾ ಅವರು, ಈಗ ನಮ್ಮ ಇನ್ನೋರ್ವ ನಮ್ಮ ಸಮಾಜ ಮುಖಂಡರಂತ ಉತ್ತಮ್ ಪಾಟೀಲ್ ಅವರು, ಇವರೆಲ್ಲರ ಜೊತೆಗೆ ಇನ್ನೂ ಅನೇಕ ಮತ್ತು ಇಲ್ಲಿ ಸೇರಿದಂಥ ಸಾಕಷ್ಟು ನಮ್ಮ ಸಂಖ್ಯೆ ಮೈನಾರಿಟಿ ಇದ್ದರೂ ಸಹಿತ ಬೆಳಗಾವಿ, ಬಾಗಲಕೋಟೆ ಈ ಭಾಗದೊಳಗೆ ಅತ್ಯಂತ ಹೆಚ್ಚಿನ ಸಂಖ್ಯೆ ಇರೋದ್ರಿಂದ ಇಲ್ಲಿ ನಮ್ಮ ತೆರದಾಳ ಮತಕ್ಷೇತ್ರ ಇರ್ಬೋದು, ಜಮಖಂಡಿ ಇರ್ಬೋದು, ಅದರ ಜೊತೆಗೆ ಚಿಕ್ಕೋಡಿ ಮತ್ತು ಬೆಳಗಾವಿ ಪಾರ್ಲಿಮೆಂಟ್ ಇಲ್ಲಿರ್ತಕ್ಕಂಥ ಹೆಚ್ಚಿನ ಸಂಖ್ಯೆ ಇರೋದ್ರಿಂದ 30ರಿಂದ 40 ಸಾವಿರ ಜನ ಅವ್ರು ನಾಳೆ ಕಾರ್ಯಕ್ರಮಕ್ಕೆ ಬರ್ತಾರೆ ಅನ್ನೋಂಥದ್ದನ್ನು ಜೊತೆಗೆ ಈಗಾಗಲೇ ಅದರ ಸಲುವಾಗಿ ಪೆಂಡಾಲ್ ವ್ಯವಸ್ಥೆ ವಾಟರ್ ಪ್ರೂಫ್ ಹಾಕಿದ್ದೀವಿ. ಅದು ಯಾರಿಗೂ ಸಹಿತ ಬಂದವರಿಗೆ ತೊಂದರೆ ಆಗಬಾರ್ದು ಅನ್ನೋಂಥ ವಿಚಾರ ಇಟ್ಕೊಂಡು ಸುಮಾರು 10,000 ಚೇರ್ಗಳು ಆ ವಾಟರ್ ಪ್ರೂಫ್ ಚೇರಿನೊಳಗೆ 10,000 ಚೇರ್ ಕೊಟ್ಟಿರ್ತಾವಲ್ಲೇ. ಅದ್ರ ಉಳಿದುದು ಚೇರ್ ಹೊರಗೆ ಬರ್ತಾವೆ. ಅದಕ್ಕೆ ಅಡುಗೆ ಮಾಡಲು ಸಹಿತ ವಾಟರ್ ಪ್ರೂಫ್ ಮಾಡಿದ್ವಿ. ಎಲ್ಲ ಉದ್ದೇಶ ಯಾಕಂದ್ರೆ ಮಳೆಗಾಲ ಇರೋದ್ರಿಂದ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋಂಥ ಕಾರಣ ಇಟ್ಕೊಂಡು BLD ಗ್ರೌಂಡ್ನೊಳಗೆ ಸ್ಟೇಜ ಮತ್ತು ಊಟದ ವ್ಯವಸ್ಥೆ, ಬಾಜು ಪೋಲೋ ಗ್ರೌಂಡ್ನೊಳಗೆ ನಮ್ಮ ಪಾರ್ಕಿಂಗ್ ವ್ಯವಸ್ಥೆ. ಇದ್ರ ಜೊತೆಗೆ ನಮ್ಮ ಮೆರವಣಿಗೆ 9:30 ಗಂಟೆಗೆ ಚಾಲು ಆಗಿ ಸುಮಾರು ಎಲ್ಲ ದೇಸಾಯಿ ಸರ್ಕಲ್ನಿಂದ ಹೋಗಿ ಹಳಿ ತಹಸೀಲ್ದಾರ್ ಆಫೀಸ್ ಮುಂದಾದ ಹಿಂಗೆ ಸೋರ ಥಿಯೇಟರ್ ಮುಂದಾದ ವಾಪಸ್ ನಮ್ಮ ಸ್ಟೇಜಿಗೆ ಬರ್ತೈತಿ. ಸುಮಾರು ಪ್ರೊಸೆಷನ್ ಇಲ್ಲಿ ಹೊಳೆ ಬರ್ಬೇಕಾದ್ರೆ 9:00ರಿಂದ 12 ಗಂಟೆ ತನಕ ಆಗ್ತೈತಿ. 12 ಗಂಟೆಗೆ 11:00ರಿಂದ 12 ಗಂಟೆಗೆ ವೇದಿಕೆಯ ಕಾರ್ಯಕ್ರಮ ಪ್ರಾರಂಭ ಆಗ್ತೈತಿ. ಅದಕ್ಕೆಲ್ಲ ಇಲ್ಲಿರ್ತಕ್ಕಂಥ ಕಾಡಿನೊಳಗೆ ಯಾರು ವಿಶೇಷವಾಗಿ ಕರ್ನಾಟಕ ಮಹಾರಾಷ್ಟ್ರ ಜೈನ ಸಮಾಜದ ಜಮಖಂಡಿಯಲ್ಲಿ ಐತಿಹಾಸಿಕ ಶಾಂತಿಸಾಗರ ಮಹಾರಾಜರ 70ನೇ ಪುಣ್ಯತಿಥಿ ಅಂಗವಾಗಿ
ದಿನಾಂಕ 23, 24, 25ರಂದು 3 ದಿನಗಳ ಕಾಲ ಜೈನ್ ಸಭೆ ಇಲ್ಲಿ ಜಮಖಂಡಿಯಲ್ಲಿ ನಡೀತಾ ಇದೆ. ಬಂಧುಗಳೇ, 2 ದಿವಸ 23, 24ನೇ ತಾರೀಕು ವಿವಿಧ ಸಮಾಜದ ಹಾಗೂ ಧಾರ್ಮಿಕ ಕಾರ್ಯಗಳು ಬಸವ ಭವನದಲ್ಲಿ ನಡೀತವೆ. ಅವತ್ತಿನ ದಿವಸ ಮಹಿಳೆಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹಾಗೂ ಅನೇಕ ಯುವಕರಿಗೆ ಇವತ್ತು ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅಂತಕ್ಕಂಥ ವಿಚಾರಗೋಷ್ಠಿಗಳು ಕೂಡ ಅವತ್ತಿನ ದಿವಸ ನಡೀತಾ ಇದ್ದಾವೆ. ಹೀಗಾಗಿ ದಿನಾಂಕ 25ನೇ ತಾರೀಕು ನಮ್ಮ ಸಂಪ್ರದಾಯದಂತೆ ಜಿಲ್ಲಾ DC ಅವರು ಹಾಗೂ SP ಸಾಹೇಬರು ಇರ್ತಕ್ಕಂಥ AC ಅವರು, ತಹಸೀಲ್ದಾರ್ ಮೇಡಮ್ ಅವರು, ತಹಸೀಲ್ದಾರ್ ಅವರು, ಅದರ ಜೊತೆಗೆ ಎಲ್ಲ ನಗರಸಭೆ ಹಾಗೂ ಪೊಲೀಸ್ ಅಧಿಕಾರಿಗಳು, DYSP ಅವರು, CPI ಅವರು, PSI ಅವರು, ಅನೇಕ ಅಧಿಕಾರಿಗಳಿಂದ ಆ ಮೆರವಣಿಗೆಯನ್ನು ಚಾಲನೆ ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ತೀರ್ಮಾನ ಮಾಡಿದ್ವಿ. ಯಾಕಪ್ಪ ಅಂದ್ರೆ ವಿಶೇಷವಾಗಿ ಈ ರ್ಯಾಲಿ ಉದ್ದೇಶಪ್ಪ ಅಂದ್ರೆ ರ್ಯಾಲಿ ವ್ಯಸನ ಮುಕ್ತ ರ್ಯಾಲಿ ಅಂತಕ್ಕಂಥದ್ದು ಆ ರ್ಯಾಲಿ ಉದ್ದೇಶ. ಆ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಕೂಡ ಆ ರ್ಯಾಲಿಯಲ್ಲಿ ನಡೀತಾ ಇದೆ. ಯಾವ ರೀತಿ ವ್ಯಸನ ಮುಕ್ತ ಒಂದು ಯುವ ಪಡೆ ಆಗ್ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಆ ರ್ಯಾಲಿ ಉದ್ದೇಶ. ಹೀಗಾಗಿ ಅನೇಕ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಮುಖಾಂತರ ಆ ಮೆರವಣಿಗೆ ಇಲ್ಲಿಂದ APMCಯಿಂದ ಪ್ರಾರಂಭವಾಗಿ ಮುಂದೆ ದೇಸಾಯಿ ಸರ್ಕಲ್, ಹೀಗೆ ಕುಂಬಾರವಾಡಿ ಮುಖಾಂತರ ಹನುಮಾನ್ ಚೌಕದಿಂದ ಹಳೆ ಥಿಯೇಟರ್ ಮುಖಾಂತರ ಹಾಯ್ದು ಪೋಲೋ ಗ್ರೌಂಡ್ಗೆ ಬಂದು ಮುಕ್ತಾಯವಾಗ್ತದೆ ಆ ರ್ಯಾಲಿ. ಅಲ್ಲಿ ವೇದಿಕೆ ಕಾರ್ಯಕ್ರಮ ಇರೋದ್ರಿಂದ ಅನೇಕ ವಿಚಾರಗಳನ್ನ ಕುರಿತು ಅನೇಕ ನಾಯಕರು ಜೊತೆಗೆ ನಮ್ಮ ಸಮಾಜದ ಮುಖಂಡರು ಕೂಡ ಆ ಸಭೆಯಲ್ಲಿ ಮಾತನಾಡಲಿದ್ದಾರೆ. ಹೀಗಾಗಿ ಸಮಾಜದ ಬಹುದಿನಗಳ ಬೇಡಿಕೆಯಾಗಿರ್ತಕ್ಕಂಥದ್ದು ಕೂಡ ನಮ್ದು ಜೈನ್ ಸಮಾಜಕ್ಕೆ ಅಲ್ಪಸಂಖ್ಯಾತರ ನಿಗಮವನ್ನು ಕೊಡಬೇಕು ಅಂತಕ್ಕಂಥದ್ದೊಂದು ಪ್ರಮುಖ ಬೇಡಿಕೆಯಾಗಿದೆ. ಅವತ್ತಿನ ದಿವಸ ಎಲ್ಲ ಅನೇಕ 2 ಜಿಲ್ಲೆಯ ನಾಯಕರ ಜೊತೆಗೆ ಇವತ್ತು ಅನೇಕ ಮುಖಂಡರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸ್ವಾಮೀಜಿಗಳು, ನಮ್ಮ ಸಮಾಜದ ಪ್ರಮುಖ ಸ್ವಾಮೀಜಿಗಳು ಕೂಡ ಆ ಸಭೆಯಲ್ಲಿ ಉಪಸ್ಥಿತರಿರುವುದರಿಂದ ಜೈನ ನಿಗಮ ಮಂಡಳಿ ಆಗ್ಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ನಾವು ಹಿಂದಿನಿಂದಲೂ ಕೂಡ ಗುಂಜರ್ನಂದಿ ಮುನಿ ಮಹಾರಾಜರ ನೇತೃತ್ವದಲ್ಲಿ ಅನೇಕ ಹೋರಾಟವನ್ನು ಮಾಡಿದ್ದೀವಿ. ಇಲ್ಲಿಯೂ ಕೂಡ ಸುಮಾರು ಸಮಾಜದಿಂದ 20-25 ಸಾವಿರ ಜನ ಕೂಡುವುದರಿಂದ ಕೊನೆಯದಾಗಿ ನಾವು ಎಲ್ಲ ನಾಯಕರಿಗೆ ಕೂಡ ಒಂದು ಶಾಂತಿಯುತವಾಗಿರ್ತಕ್ಕಂಥ ಮನವಿಯನ್ನ ಕೊಡುವುದರ ಮುಖಾಂತರ ಅವರಿಗೆ ಮನವಿ ಮಾಡ್ಕೋತಾ ಇದ್ದೀವಿ. ನಮ್ಮ ಸಮಾಜಕ್ಕೆ ಒಂದು ಅಲ್ಪಸಂಖ್ಯಾತರ ನಿಗಮ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಜೊತೆಗೆ ಇನ್ನೊಂದು ತಿಳ್ಕೊಂಡಿದ್ದು ಅವರ ಶಕ್ತಿ ಏನಿತ್ತಪ್ಪ ಅಂತಂದ್ರೆ, ಉತ್ತರ ಭಾರತದೊಳಗೆ ಶಾಂತಿಸಾಗರ ಮಹಾರಾಜರು ಅಂದ್ರೆ 25ನೇ ತೀರ್ಥಂಕರ ಕೇಸಿಂದ ಅವ್ರಿಗೆ ಸಾಕಷ್ಟು ಕಡೆ ಅಷ್ಟ ಗೌರವ ಅವ್ರಿಗೆ ಸಿಕ್ಕಿತ್ತು. ಮತ್ತು ಅದೇ ಪ್ರಕಾರ ಕರ್ನಾಟಕದೊಳಗೂ ಅವರು ಸಾಕಷ್ಟು ನಮ್ಮ ಜೈನ ಧರ್ಮದ ಬೆಳವಣಿಗೆಗೆ ಒಂದು ಬೆನ್ನೆಲುಬಾಗಿ ನಿಂತ ಕೇಸಿಂದ ಒಬ್ಬ ಅಭಿಮಾನಿ ನಾ ಜೈನ ಕೇಸಿಂದ ಅನ್ನುವಂಥ ಒಂದು ಶಕ್ತಿ ನಮ್ಮ ಜನರಿಗೆ ಮಾಡಿಕೊಂಡವ್ರು ಯಾರು ಇದ್ರಂತಂದ್ರೆ ಶಾಂತಿಸಾಗರ ಮಹಾರಾಜರ ಕೇಸಿಂದ ನಾ ಇವತ್ತು ಹೇಳ್ತೀನಿ. ತಮ್ಗೆಲ್ಲರಿಗೂ ಗುರುತಿದ ವಿಷಯ, ಒಂದು ಕಾಲ ಇಡೀ ದೇಶನ ಜೈನ ಧರ್ಮರು ರಾಜರು ಆಳಿದ್ದು ನಮಗೆ ಎಲ್ಲರಿಗೂ ಗುರ್ತಾ ಇದ್ದು ಇತಿಹಾಸ ಪುಟದೊಳಗೂ ಐತಿ. ಮತ್ತು ಅವರು ಮಾಡಿದಂಥ ಈಗ ಏನೇ ನಾವು ಐತಿಹಾಸಿಕ ನಮ್ಮ ಕರ್ನಾಟಕ ರಾಜ್ಯದೊಳಗೆ ನಾವು ನೋಡ್ತೀವಿ, ಸಾಕಷ್ಟು ಗುಡಿ ಗುಂಡಾರಗಳು ಅದಾವ. ಅವೆಲ್ಲ ಜೈನ. ಇಲ್ಲೇ ಉದಾಹರಣೆ ಅಂದ್ರೆ ನಮ್ಮ ಮಗ್ಗಲ್ಕ ನಮ್ಮ ಬಾದಾಮಿ ಏನು ಒಂದು ಕಟ್ಟಿದಂತ ಇದು, ಅದು ಜೈನರ ಅರಸರ ಕಟ್ಟ್ಯ. ಅಂದ್ರೆ ಇಡೀ ದೇಶನ ಜೈನರ ಒಂದು ಕಾಲದಾಗ ಆಳಿದ್ರು. ಅದನ್ನ ಇವತ್ತು ಪರಿಸ್ಥಿತಿ ಜೈನ ಧರ್ಮದ ಏನಾಗಿತ್ತಪ್ಪ ಅಂತಂದ್ರೆ ಬಹಳ ಒಂದು ಕೀಳು ಪರಿಸ್ಥಿತಿ ಆಗಿ, ಅಂದ್ರೆ ಏನು ಕೀಳು ಪರಿಸ್ಥಿತಿ ಅಂದ್ರೆ ಬಹಳ ಒಂದು ಆ ಸಂಖ್ಯೆನ ಕಡಿಮೆ ಆಗಿಬಿಟ್ಟದೆ. ನಿಮ್ಗೆ ಹೇಳೋದಂದ್ರೆ ಅಗದಿ ಒಂದು ಏನು ಮೈನಾರಿಟಿ ಒಳಗೆ ಮೈನಾರಿಟಿ ಕೇಸಿಂದ ಅಂದ್ರೂ ಅಡ್ಡಿ ಇಲ್ಲ, ಈ ಪರಿಸ್ಥಿತಿ ಐತಿ. ಅಂದ್ರೂ ಸಹಿತ ಈಗ ಆ ಧರ್ಮಕ್ಕೆ ಒಂದು ಮತ್ತೆ ಬೆಳವಣಿಗೆ ರೂಪದಾಗ ಮತ್ತೆ ನಮ್ಮ ಧರ್ಮ ಬೆಳೆಯಕತ್ತೈತಿ ಎಲ್ಲ ಇದ್ರೊಳಗೆ. ಇವತ್ತು ನಾವು ನಮಗ ಶಾಂತಿಸಾಗರ ಮಹಾರಾಜರ ಐತಿಹಾಸಿಕ ಜಮಖಂಡಿ ನಗರದಲ್ಲಿ
ಜೈನ ಧರ್ಮದ ಪ್ರಭಾವಿ ಆಚಾರ್ಯರಾದಂಥ ಪೂಜ್ಯ ಶಾಂತಿ ಸಾಗರ ಮಹಾರಾಜರ 70ನೆಯ ಪುಣ್ಯತಿಥಿ ಕಾರ್ಯಕ್ರಮ ಬರುವಂಥ 23, 24 ಹಾಗೂ 25 ರಂದು ಜಮಖಂಡಿಯಲ್ಲಿ ಜರುಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮದ ಸವಿಸ್ತಾರವಾಗಿ ಪ್ರಚಾರ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ. ತಮಗೆಲ್ಲ ಗೊತ್ತಿರುವಂತೆ ಭಾರತದ ಅಸ್ಮಿತೆ ಇರುವುದು ಆಧ್ಯಾತ್ಮಿಕದಲ್ಲಿ. ಈ ನೆಲದಲ್ಲಿ ಅನೇಕ ಸಾಧು ಸತ್ಪುರುಷರು ಸನ್ಯಾಸಿಗಳು ಆಗಿ ಹೋಗಿರುವಂಥದ್ದನ್ನು ನಾವು ನೀವೆಲ್ಲ ನೋಡಿದ್ದೇವೆ. ಅದೇ ರೀತಿಯಾಗಿ ಸುಮಾರು 70 ವರ್ಷಗಳ ಹಿಂದೆ ಶಾಂತಿ ಸಾಗರ ಮಹಾರಾಜರು ಅನ್ನುವಂಥವರು ಈ ನೆಲದಲ್ಲಿ ಬದುಕಿ ಜೈನ ಧರ್ಮದ ತತ್ವ ಮತ್ತು ಸಿದ್ಧಾಂತ ಆಚಾರಗಳನ್ನು ಇಡೀ ಭಾರತದಾದ್ಯಂತ ಪ್ರಚುರಪಡಿಸಿ ಜೈನ ಧರ್ಮವನ್ನು ಎತ್ತಿ ಹಿಡಿಯುವಂಥ ಕಾರ್ಯದಲ್ಲಿ ಪ್ರಮುಖರಾಗಿರುವಂಥವರು ಪೂಜ್ಯ ಶಾಂತಿ ಸಾಗರ ಮಹಾರಾಜರು. ಪೂಜ್ಯ ಶಾಂತಿ ಸಾಗರ ಮಹಾರಾಜರು ಇವತ್ತಿನ ಮಹಾರಾಷ್ಟ್ರದ ಭೋಜ ಗ್ರಾಮದಲ್ಲಿ, ಕ್ಷಮಿಸಿ, ಕರ್ನಾಟಕದ ಭೋಜದಲ್ಲಿ 1872ನೇ ಇಸ್ವಿಯಲ್ಲಿ ಭೀಮನಗೌಡ ಹಾಗೂ ಸತ್ಯವತಿ ದಂಪತಿಗಳ ಪುತ್ರರಾಗಿ ಜನಿಸಿದರು. ಬಾಲ್ಯಾವಸ್ಥೆಯಲ್ಲಿಯೇ ಅವರು ಆಧ್ಯಾತ್ಮಿಕವನ್ನ ಮೈಗೂಡಿಸಿಕೊಂಡಂಥವರು. ಮುಂದೆ ತಮ್ಮ ಯೌವನಕ್ಕೆ ಬಂದಾಗ ತಮ್ಮ ಕುಟುಂಬವನ್ನು ತೊರೆದು ಜೈನ ಸನ್ಯಾಸಿ ದೀಕ್ಷೆಯನ್ನ ಸ್ವೀಕಾರ ಮಾಡಿದರು. ಜೈನ ಸಿದ್ಧಾಂತದ ಪ್ರಕಾರ ಅವರು ಮೊದಲು ಕ್ಷುಲ್ಲಕ ದೀಕ್ಷೆಯನ್ನ ತೆಗೆದುಕೊಂಡರು. ನಂತರ 1920ನೇ ಇಸ್ವಿಯಲ್ಲಿ ಮುನಿ ದೀಕ್ಷೆಯನ್ನ ತೆಗೆದುಕೊಂಡರು. ಮುನಿ ದೀಕ್ಷೆಯನ್ನ ತೆಗೆದುಕೊಂಡರು. ಆವಾಗ ಅವರು ನಿರ್ವಾಣ ಸ್ಥಿತಿಯಲ್ಲಿ ದೇಶದ ತುಂಬೆಲ್ಲ ತಿರುಗಾಡ್ತಾ ಜೈನ ತತ್ವಗಳನ್ನ ಪ್ರಚಾರ ಮಾಡಿರುವಂಥದ್ದನ್ನು ನಾವೆಲ್ಲ ನೋಡಿದ್ದೇವೆ. ದಿಗಂಬರ ಮುನಿಗಳು ಅಂತಂದ್ರೆ ದಿಕ್ಕುಗಳೇ ಅಂಬರ, ದಿಕ್ಕು